ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಟೈಮು ನಮ್ಮದು ಕಟಿಂಗ್ ಮಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹೋಗಿ ರೆಡಿ ಮಾಡಿಸ್ಕೊ ಬಂದ್ವಿ. ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಇವತ್ತು ಅಟ್ಲೀಸ್ಟ್ ಇವತ್ತಾದ್ರೂ ಅದು ಆ ಕಬೋರ್ಡ್ದು ಫಿನಿಶ್ ಆಗುತ್ತೆ ಅಂತ. ಲೆಟ್ಸ್ ಹೋಪ್. ಇದಕ್ಕೆ ಇದು ಎರಡು ಕಡೆ ಫಿಕ್ಸ್ ಆಗ್ಬಿಡೋದಾ, ಜಂಪಿಂಗ್ ಅಲ್ಲಿ ಹಿಂಗ್ ಶೇಕ್ ಆಗಲ್ಲ. ಅರ್ಥ ಆಯ್ತಾ?
ಸರಿ ಇರುತ್ತೆ ಪರ್ಫೆಕ್ಟ್. ನೀನು ಹೇಳ್ದಾಗ ಮಾಡೋದು. ಮಸ್ತ್ ಸರಿಯಾಗಿ ಕರೆಕ್ಟ್ ಆಗಲ್ಲ, ಒಂದೇ ಲೆವೆಲ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಅದು. ಹಾಂ, ಅದು ಒಂದು ಸ್ವಲ್ಪ ಯೂಸ್ ಮಾಡ್ತಾ ಸರಿ ಹೋಗುತ್ತೆ. ಇದು ನಿಂಗೆ ಫುಲ್ಲು ತೆಕ್ಕೊಂಡು ತಗೊಂಡು ಮಾಡ್ಬೋದಾ? ಸೇಕಿದ್ರೆ ಏನಾಗುತ್ತೆ ಗೊತ್ತಾ, ಸೌಂಡ್ ಬಂದ್ಬಿಡುತ್ತೆ. ಅದಕ್ಕೆ ಫಿಟ್ಟಿಂಗ್ ಟೈಟ್ ಆಗಿ ಮಾಡೋದು. ಮತ್ತೆ ಇಲ್ಲೂ ಎಲ್ಲ ಇಡುವುದು ಪರ್ಫೆಕ್ಟ್ ಅಂಕಲ್. ಸೊ ಗೈಸ್, ಫೈನಲಿ ಇದೆ ನಮ್ಮ ಔಟ್ಪುಟ್. ಸೊ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಂಕಲ್ಗೆ ಯಾವ ಥರ ಡಿಸ್ಕ್ರೈಬ್ ಮಾಡಿದೆ ಅದೇ ಥರನೇ ಮಾಡಿಕೊಟ್ಟಿದ್ದಾರೆ. ಸೊ ಇದೇನಂತಂದರೆ, ಈ ಬಾಕ್ಸ್ ಲಿಟ್ರಲಿ ಹಿಂಗೆ ಓಪನ್ ಮಾಡಿದ್ರೆ, ಸೊ ಇದಕ್ಕೇನು ಸಪೋರ್ಟು ಇಲ್ಲ, ಇದು ಹಿಂಜಸ್ ಹಾಕಿ ಹಿಂಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಸೊ ನನ್ನ ಲ್ಯಾಪ್ಟಾಪು, ನನ್ನ ಮೌಸು ಎಲ್ಲ ಇಲ್ಲೇ ಇಟ್ಕೊಂಡು ನಾನು ಆರಾಮಾಗಿ ಇದ್ರ ಮೇಲೆ ಕುತ್ಕೊಂಡು ಕೆಲಸ ಮಾಡ್ಬೋದು. ಸೊ ದಿಸ್ ಈಸ್ ಪರ್ಫೆಕ್ಟ್. ಸೊ ಇದ್ರ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಇದೆ. ಸೊ ಬೇಕಾದರೆ ನಾನು ಏನಾದರೂ ಸ್ಟೋರೇಜ್ ಯೂಸ್ ಮಾಡ್ಬೋದು. ಸೊ ಇದನ್ನು ಹಾಗೆ ಬೇಡ ಅಂದಾಗ ಹಿಂಗೆ ತಳ್ಳಿದ್ರೆ, ಸೊ ವೆನ್ ಐ ಆಮ್ ಡ್ರೈವಿಂಗ್ ಇದು ನನಗೆ ಲ್ಯಾಚ್ ಲಾಕ್ ಮಾಡ್ಕೋಬೋದು. ಮತ್ತು ಇದು ಕೆಳಗಡೆ ಬಾಕ್ಸು, ಇದು ಓಪನ್ ಮಾಡಿದ್ರೆ ಒಳಗಡೆ ಸ್ಟೋರೇಜು. ಸೊ ದ್ಯಾಟ್ ಈಸ್ ಪರ್ಫೆಕ್ಟ್ಲಿ ಡನ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆ್ಯಕ್ಚುಲಿ ನಮ್ಮ ವ್ಯಾನ್ ಕನ್ವರ್ಷನಲ್ಲಿ ಇವೆಲ್ಲ ತುಂಬ ಈಸಿ ಆಯಿತು ಸ್ವಲ್ಪ, ಯಾಕಂದರೆ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಶೇಪ್ ಸಿಕ್ತು, ಜಾಗ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಇದೇ ನಮಗೆ ತುಂಬ ಮೋಸ್ಟ್ ಚಾಲೆಂಜಿಂಗ್, ಬಿಕಾಸ್ ಇಲ್ಲಿರೋ ಅಳತೆ ಆ ಕಡೆಗೆ ಬರಲಿಲ್ಲ, ಬಿಕಾಸ್ ಎಲ್ಲ ಏರುಪೇರು ಒಂದೊಂದು ಡೈಮೆನ್ಷನ್ ಇದೆ. ಸೊ ದಿಸ್ ವಾಸ್ ವೆರಿ ಟಫ್. ಸೊ ಅಂಕಲ್ಲು ಪರ್ಫೆಕ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಸೊ ನೆಕ್ಸ್ಟ್ ವಿಡಿಯೋಗೆ ನೋಡೋಣ. ನೆಕ್ಸ್ಟ್ ಹಾಂ, ಓಪನ್ ಮಾಡಿ ತೋರಿಸ್ತೆ. ಸೊ ಹಾಂ, ನೆಕ್ಸ್ಟ್ ವಿಡಿಯೋಲಿ ಆ ಸ್ಪೇಸ್ ಇದೆಯಲ್ಲ, ಅಲ್ಲಿ ಏನೇನು ಮಾಡಬೇಕು ಅಂತ ಇದು ಮಾಡಬೇಕು. ನೆಕ್ಸ್ಟು ಬ್ಯಾಟ್ರಿ ಬರುತ್ತೆ, ಬ್ಯಾಟ್ರಿ ಮತ್ತು ವಾಟರ್ ಸ್ಟೋರೇಜ್, ಅದೆಲ್ಲ ನೆಕ್ಸ್ಟ್ ಕನ್ವರ್ಷನಲ್ಲಿ ನೋಡೋಣ. Until then, see you guys. If you like this video, please do subscribe, hit the like button and do comment for any suggestions. Thank you guys. See you soon.